ಬರೀ ಯೋಜನೆಗಳ ಸವಾಲಿದೆ. ಮೇಕೆದಾಟು ಕಿತ್ತಾಟದ ಮಧ್ಯೆ ಈಗ ಸಚಿವರಿಗೆ ದೊಡ್ಡ ಪರೀಕ್ಷೆ. ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಅವರಿಗೆ ಭಾರೀ ಸವಾಲು. ಬ್ರೇಕಿಂಗ್ ನ್ಯೂಸ್. ಇದು ಅವರ ಸ್ವಂತ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಗೋವಿಂದ ಕಾರಜೋಳ ಮಾನ್ಯ ಜಲಸಂಪನ್ಮೂಲ ಸಚಿವರು ಇದೀಗ ಆ ನ್ಯಾಯ ಅವರ ಜಿಲ್ಲೆಗೆ ಒದಗಿಸ್ಕೊಡ್ತಾರಾ? ಯಾಕಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಇದೆ. 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆ ಜಾರಿ ಜವಾಬ್ದಾರಿ ಇದೆ. ವಿರೋಧ ಪಕ್ಷದಲ್ಲಿದ್ದಾಗ ಒತ್ತಡ ತಂದಿದ್ರು ಗೋವಿಂದ ಕಾರಜೋಳ ಅವರು. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹೋರಾಟವನ್ನು ಮಾಡಿದ್ರು BS ಯಡಿಯೂರಪ್ಪನವರು. ಕೂಡಲ ಸಂಗಮದಲ್ಲಿ ಪಾದಯಾತ್ರೆಯನ್ನು ಮಾಡಿದ್ರು ಸಿದ್ದರಾಮಯ್ಯನವರು. 1 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಕೃಷ್ಣಾ ಮೇಲ್ದಂಡೆ ಯೋಜನೆ ಅದು. ಬಸವರಾಜ ಬೊಮ್ಮಾಯಿಯವರು ಗೋವಿಂದ ಕಾರಜೋಳ ಅವರ ಮೇಲೆ ಈಗ ಉತ್ತರ ಕರ್ನಾಟಕದ ಭಾರೀ ನಿರೀಕ್ಷೆ. ಸ್ವಂತ ಜಿಲ್ಲೆಯ ದಶಕಗಳ ಹೋರಾಟಕ್ಕೆ ಈಗ ನ್ಯಾಯ ಕೊಡಿಸೋಕೆ ಸಾಧ್ಯ ಆಗುತ್ತಾ ಅಂತ ಜನ ಯೋಚನೆ ಮಾಡ್ತಿದ್ದಾರೆ. ರಾಜ್ಯದ ಅತಿ ದೊಡ್ಡ ನೀರಾವರಿ ಯೋಜನೆಯ ಗ್ರೌಂಡ್ ರಿಪೋರ್ಟ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. 3ನೇ ಹಂತದ ಯೋಜನೆಯಿಂದ ಬಾಗಲಕೋಟೆ, ವಿಜಯಪುರ, ರಾಯಚೂರು, ಯಾದಗಿರಿ, ಕಲಬುರಗಿ ಈ ಇಷ್ಟೂ ಜಿಲ್ಲೆಗಳಲ್ಲಿ 13,50,000 ಎಕರೆ ಪ್ರದೇಶ ನೀರಾವರಿ ಒದಗಿಸಬೇಕಾಗಿದೆ. ಜಮಖಂಡಿ ತಾಲೂಕಿನ 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ತಪ್ತಾ ಇಲ್ಲ ಈ ಸಂಕಷ್ಟ. ಪ್ರವಾಹದ ಸಂದರ್ಭದಲ್ಲಿ ಮನೆ ಮಠ ಬಿಟ್ಟು ಜಾನುವಾರುಗಳ ಸಮೇತ ಸ್ಥಳಾಂತರವಾಗಿದ್ದಾರೆ ಕುಟುಂಬಗಳು. ಸಾವಿರಾರು ಕುಟುಂಬಗಳ ಪರಿಸ್ಥಿತಿ ಈಗ ಅತಂತ್ರವಾಗಿದೆ. ಅದಕ್ಕೇನಾದರೂ ಪರಿಹಾರವನ್ನು ಕಂಡುಕೊಳ್ತಾರಾ, ಕೊಡಿಸ್ತಾರಾ ಗೋವಿಂದ ಕಾರಜೋಳ ಅವರದು ಈಗಿರುವಂಥ ಪ್ರಶ್ನೆ. ಈಗ ರೀ ವರ್ಷ ಇದು ಮುಳುಗಡೆ ಆಗಲೈತ್ರಿ. ಇದು ಹೊಳಿ ಬರ್ಲೈತಿ, ಹೊಳಿ ಕಾಡ್ಲಾಯ್ತು ನಮ್ಮನ್ನ. ಈಗಾಗಲೇ ಮುಳುಗಡೆ ಆಗ್ಯಾವ್ರಿ. ಆದರೂ ಅರ್ಧ ಕೊಟ್ಟಾರ, ಅರ್ಧ ಕೊಟ್ಟಿಲ್ಲ. ಅರ್ಧ ಜಮೀನು ಕೊಟ್ಟಾರು, ಅರ್ಧ ಜಮೀನು ಕೊಟ್ಟಿಲ್ಲ. ಇದಕ್ಕೆ ಮಾಡೋದೇನು? 19 ಲೆವೆಲ್ ಆತ ನಮ್ದು ಅರ್ಧ ನೀರು ಭೂಮಿನ ಹೋಗಿರ್ತೈತಿ. ಇದ್ರಾಗಿಂದ ಅರ್ಧ ಕೊಟ್ಟಾರು, ಅರ್ಧ ಕೊಟ್ಟಿಲ್ಲ. ಅದನ್ನ ಪೂರಾ ಮುಳುಗಡೆ ಮಾಡಿ ರೂಪಾಯಿ ಕೊಟ್ರು. ಈಗ ಈಚೆಗೆ ಜಮೀನು ಅದಾವ್ರಿ, ಆಚೆಗೆ ಮನೆಗಳು ಅದಾವ್ರಿ. ಆಚೆಗೆ ಹೋಗ್ಬೇಕೈತಿ, ಆಚೆಗೆ ಹೋಗ್ಲಾಕ ಇಲ್ಲಿ ಜಮೀನು ಬಿಟ್ಟು ಹೋಗುದು ಹೆಂಗ್ರಿ? ಈಗ ಆಚೆಗೆ ಜಾಗಿಲ್ಲ, ಬೋಟಿನ ಮೇಲೆ ಹೋಗ್ಬೇಕ್ರಲ್ಲ ಈಗ. ಮತ್ತೆ ಹಿಂಗಾಗಿ ನಮ್ಗೆ ತೊಂದ್ರೆ ಭಾಳ ಆಗೈತಿ. ಇದನ್ನ ಪರಿಹಾರ ಮಾಡಿ ಕೊಡ್ರಿ ನಮಗೆ. ಈಗ ರೀ ನೆಪಕ್ಕೆ ಮಾತ್ರ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೆಲಸಗಳನ್ನು ನಡೀತಾ ಇದ್ದಾವೆ. ಆದರೆ ಇದನ್ನು ಎಲ್ಲ ಪಕ್ಷದವರು ಒತ್ತಾಯಪಡಿಸ್ಬೇಕು. ಇದೊಂದು ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡಿಸ್ಬೇಕು ಎಲ್ಲ ರಾಜಕಾರಣಿಗಳು. ಈಗ ರಾಜ್ಯ ಸರ್ಕಾರ ಭಾಳ ಮುತುವರ್ಜಿ ವಹಿಸಿ, ಯಾಕಂದರೆ ರಾಜ್ಯದಲ್ಲಿಯೂ ನಮ್ಮದೇ ಸರ್ಕಾರ ಇದೆ, ಕೇಂದ್ರದಲ್ಲಿಯೂ ನಮ್ಮದೇ ಸರ್ಕಾರ ಇದೆ. ಮತ್ತು ಹಿಂದೆ ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಆವಾಗ ನೀರಾವರಿ ಮಂತ್ರಿ ಆಗಿದ್ದರು. ಅವರು ಭಾಳ ನೀರಾವರಿ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಮಂತ್ರಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಒತ್ತಾಯಪಡಿಸ್ತಾ ಇದ್ದೀವಿ, ಬಾಗಲಕೋಟೆ ಜನ ಮತ್ತು ಇಡೀ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟಿನ ಏನು ಬಾಧಿತ ಪ್ರದೇಶದಲ್ಲಿರ್ತಕ್ಕಂಥ ಜನಗಳನ್ನು ನಾವು ಒತ್ತಾಯಪಡಿಸ್ತಾ ಇದ್ದೀವಿ. ಇದು ಆದಷ್ಟು ಶೀಘ್ರವಾಗಿ ಮುಗಿಸ್ಬೇಕು. ಇದನ್ನೊಂದು ರಾಷ್ಟ್ರೀಯ ಯೋಜನೆ ಅಂಥೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಇದೊಂದು ರಾಷ್ಟ್ರೀಯ ಯೋಜನೆ ಅಂಥೇಳಿ ಘೋಷಣೆ ಮಾಡಬೇಕು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀರಾವರಿ ಇಲಾಖೆ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತು ಜ್ಞಾನ ಇದೆ. ಅವರ ಸಲಹೆಯನ್ನು ಪಡ್ಕೊಂಡು, ಅವರ ಸಹಕಾರವನ್ನು ಪಡ್ಕೊಂಡು ನಮ್ಮ ರಾಜ್ಯಕ್ಕೆ ಹಂಚಿಕೆ ಆಗಿರ್ತಕ್ಕಂಥ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಮತ್ತು ನಮ್ಮ ನೆರೆಹೊರೆ ರಾಜ್ಯಗಳ ಜೊತೆಯಲ್ಲಿ ನೀರಿನ ವಿವಾದ ಟ್ರಿಬ್ಯುನಲ್ ಮುಂದಿದ್ದಾವೆ. ಟ್ರಿಬ್ಯುನಲ್ದ ನಂತರ ಕೋರ್ಟ್ ಮೆಟ್ಲೇರಿದ್ದಾರೆ. ಈ ವ್ಯಾಜ್ಯಗಳನ್ನು ಸಮರ್ಪಕವಾಗಿ ಕಾನೂನಾತ್ಮಕವಾಗಿ ಎದುರಿಸಲಿಕ್ಕೆ ನಮ್ಮ ಲೀಗಲ್ ಟೀಮನ್ನು ಚುರುಕುಗೊಳಿಸಲಿಕ್ಕೆ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ನಮ್ಮ ತಜ್ಞರನ್ನೂ ಜೋಡಿಸಿ, ತಜ್ಞರು ಮತ್ತು ಕಾನೂನು ಪಂಡಿತರು ಇಬ್ಬರೂ ಸೇರಿ ನಮ್ಮ ರಾಜ್ಯದ ಪಾಲಿನ ನೀರನ್ನು ಹಂಚಿಕೆಯಾದದ್ದನ್ನು ಮತ್ತು ಹೆಚ್ಚುವರಿಯಾಗಿ ಪಡ್ಕೊಳ್ಳಿಕ್ಕೆ ಎಲ್ಲೆಲ್ಲಿ ಅವಕಾಶಗಳಿದ್ದಾವೆ ಅದನ್ನು ಉಪಯೋಗ ಮಾಡಿಕೊಡ್ತೀವಿ. ಇದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಮಂಜುನಾಥ್ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ಮಂಜುನಾಥ್. ಉತ್ತರ ಕರ್ನಾಟಕ ಭಾಗದ ಅತಿ ಪ್ರಮುಖವಾದಂತಹ ನೀರಾವರಿ ಯೋಜನೆಯಾಗಿರುವಂಥದ್ದು ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕಳೆದ 3-4 ದಶಕಗಳ ಹಿಂದೆಯೇ ಚಾಲನೆ ಸಿಕ್ಕರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ಬಾರದೆ ಇದುವರೆಗೂ ಕೂಡ ನೆನೆಗುದಿಗೆ ಬಿದ್ದಿರುವಂಥದ್ದು. ಎಷ್ಟೇ ಸರ್ಕಾರಗಳು ಬದಲಾದರೂ, ಮುಖ್ಯಮಂತ್ರಿಗಳು ಬದಲಾದರೂ ಕೂಡ ಈ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾರೂ ಕೂಡ
ಭರವಸೆ ನೀಡಿದಂತೆ ಆಶ್ವಾಸನೆಗಳನ್ನು ನೀಡಿದಂತೆ ಅದಕ್ಕೆ ಅನುದಾನವನ್ನು ನೀಡಿ ಯೋಜನೆಯನ್ನು ಪೂರ್ಣಗೊಳಿಸುವಂತಹ ಮನಸ್ಸನ್ನು ಮಾಡ್ತಾ ಇಲ್ಲ. ಈಗ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರಕ್ಕೆ ಏರಿದ ಬಳಿಕ ಈ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆಗಳು ಗರಿಗೆದರಿದ್ದಾವೆ. ಪ್ರಮುಖವಾಗಿ ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಇದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಡಿಸುವಂಥ ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಮುಳುಗಡೆ ಆಗಿರುವಂತಹ ಪ್ರದೇಶ, ಬಾಗಲಕೋಟೆಯ ನಗರಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶ. ಆಲಮಟ್ಟಿ ಜಲಾಶಯದಲ್ಲಿ 524 ಮೀಟರ್ಗೆ ಎತ್ತರವನ್ನು ಏರಿಸಿದಾಗ 1,30,000 ಎಕರೆ ಪ್ರದೇಶದಷ್ಟು ಇನ್ನೂ ಕೂಡ 3ನೇ ಹಂತದಲ್ಲಿ ಭೂ ಸ್ವಾಧೀನವನ್ನು ಮಾಡಿಕೊಳ್ಳುವಂತಹ ಅವಶ್ಯಕತೆ ಇರುವಂಥದ್ದು. ಅದರ ಜೊತೆಗೇ ಈ ಯೋಜನೆ ನೆನೆಗುದಿಗೆ ಬಿದ್ದಂತೆ ಪ್ರತಿ ವರ್ಷವೂ ಕೂಡ ಮಹಾರಾಷ್ಟ್ರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾದಂಥ ಸಂದರ್ಭದಲ್ಲಿ ಪ್ರವಾಹ ಉಂಟಾಗುತ್ತೆ. ಕೃಷ್ಣಾ ನದಿಯಲ್ಲಿ ಪ್ರವಾಹ ಉಂಟಾಗೋದ್ರಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ 20ಕ್ಕೂ ಹೆಚ್ಚು ಗ್ರಾಮಗಳು ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ತವೆ. ಸಾವಿರಾರು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕೊಳ್ತವೆ. ಇಂತಹ ಒಂದು ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಸಾಕಷ್ಟು ರೈತ ಕುಟುಂಬಗಳು ಮತ್ತು ಸಂತ್ರಸ್ತ ಕುಟುಂಬಗಳು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾವೆ. ಆದರೆ ಬರುವಂಥ ಸರ್ಕಾರಗಳು, ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ಕೇವಲ ರಾಜಕೀಯಕ್ಕೆ ಮಾತ್ರ ಬಳಸಿಕೊಂಡು ಯಾವುದೇ ರೀತಿಯಂತಹ ಅನುದಾನವನ್ನು ನೀಡದೆ ಇದಕ್ಕೆ ಸೂಕ್ತವಾದಂತಹ ಯೋಜನೆಯನ್ನು ರೂಪಿಸದೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ತರುವ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇನ್ನು ನನ್ನ ಎಡಭಾಗದಲ್ಲಿ ಕಾಣಿಸ್ತಾ ಇದೆ, ಇದು ಬಾಗಲಕೋಟೆಯ ನಗರಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶ. ಇದು ಮೊದಲು ಮತ್ತು 2ನೇ ಹಂತದಲ್ಲಿ ಮುಳುಗಡೆ ಆದ ಬಳಿಕ ಇಲ್ಲಿನ ಕುಟುಂಬಗಳನ್ನು ಸ್ಥಳಾಂತರ ಮಾಡಿ ಇವರಿಗೆ ನವನಗರದಲ್ಲಿ ಪುನರ್ವಸತಿಯನ್ನು ಕಲ್ಪಿಸಲಾಗಿದೆ, ಪರಿಹಾರವನ್ನು ಕೂಡ ನೀಡಲಾಗಿದೆ. ಪ್ರತಿ ವರ್ಷ ಹಿನ್ನೀರು ಅವರ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತೆ, ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಾರೆ. ಇಲ್ಲಿ ಯಾವುದೇ ರೀತಿಯಂತಹ ಮನೆಗಳನ್ನು ರಿಪೇರಿ ಮಾಡೋದಕ್ಕೆ ಅಥವಾ ಹೊಸ ಮನೆ ನಿರ್ಮಾಣ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಇಲ್ಲಿನ ನಿವಾಸಿಗಳು ಬದುಕ್ತಾ ಇರುವಂಥದ್ದು. 3ನೇ ಹಂತದ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಂಥ ಸಂದರ್ಭದಲ್ಲಿ ಈ ಎಲ್ಲ ಮನೆಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ವ್ಯಾಪ್ತಿಗೆ ಬರಲಿದ್ದು ಅವುಗಳನ್ನು ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಲಿದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪಾದಯಾತ್ರೆಯನ್ನು ನಡೆಸುವ ಮೂಲಕ ನಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ 10,000 ಕೋಟಿ ರೂಪಾಯಿ ಹಣವನ್ನು ಈ ಯೋಜನೆಗೆ ಮೀಸಲಿಟ್ಟು 5 ವರ್ಷದಲ್ಲಿ ಈ ಯೋಜನೆಯನ್ನು ಪೂರ್ಣಗೊಳಿಸ್ತೇವೆ ಅನ್ನುವಂತಹ ಭರವಸೆಯನ್ನು ನೀಡಿದರು. ಅದು ಕೂಡ ಭರವಸೆ ಕೇವಲ ಭರವಸೆಯಾಗಿ ಉಳಿತು. ಬಳಿಕ ಬಂದಂತಹ ಕುಮಾರಸ್ವಾಮಿಯವರು ಕೂಡ ಈ ಯೋಜನೆಯ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ತೋರಿದ್ರು. ಆದರೆ ಅಧಿಕಾರಕ್ಕೆ ಬಂದ ಬಳಿಕ ಕೇಂದ್ರದ ಕಡೆ ಬೊಟ್ಟು ಮಾಡಿದರು. ಸದ್ಯ ಇದೀಗ ಉತ್ತರ ಕರ್ನಾಟಕದವರೇ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಹಿಡಿದಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ನೀರಾವರಿ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಹೊಂದಿರುವಂಥವರು, ಅನುಭವವನ್ನು ಹೊಂದಿರುವಂಥವರು ಇವರು ಮುಖ್ಯಮಂತ್ರಿ ಆಗಿರೋದಕ್ಕೆ ಸಾಕಷ್ಟು ನಿರೀಕ್ಷೆಗಳು ಈಗ ಹುಟ್ಕೊಂಡಿದ್ದಾವೆ. ರಾಜ್ಯ ಸರ್ಕಾರದಿಂದ ಇದಕ್ಕೆ ಬೇಕಾದಷ್ಟು ಅನುದಾನವನ್ನು ಕೊಡೋದಕ್ಕೆ ಆಗದಿದ್ದರೂ ಕೂಡ ಈ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿಸೋದಕ್ಕೆ ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆಯನ್ನು ನಡೆಸಿ ಯಶಸ್ವಿ ಆಗ್ಬೋದು ಅನ್ನೋಂಥ ನಿರೀಕ್ಷೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಅವರು ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಅನ್ನೋಂಥದ್ದನ್ನು ಮುಂದಿನ ದಿನಗಳಲ್ಲಿ ನೋಡ್ಬೋದಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.